ನಮಸ್ಕಾರ ಎಲ್ಲ ಆಧ್ಯಾತ್ಮ ಸಾಧಕರಿಗೂ ಹಾಗೂ ಸಾಧನಾಕಾಂಕ್ಷಿಗಳಿಗೂ. ನಾವು ಯಾವಾಗಲೂ ಕೇಳಿಸ್ಕೊಳ್ತಿರುವಂತಹ ಒಂದು ಪದ ಅಂದರೆ ಹೀಲಿಂಗ್. ಆಧ್ಯಾತ್ಮದಲ್ಲಿ ಆಸಕ್ತಿ ಇರೋರಿಗೂ ಅದರಲ್ಲೂ ಎನರ್ಜಿ ಚಿಕಿತ್ಸಕರು ಪ್ರತಿನಿತ್ಯ ಹೀಲಿಂಗ್ ಬಗ್ಗೆ ಮಾತಾಡೋದನ್ನು ಕೇಳ್ತಾನೆ ಇರ್ತೀವಿ. ರೇಖಿ ಹೀಲಿಂಗ್, ಪ್ರಾಣಿಕ್ ಹೀಲಿಂಗ್, ಕ್ರಿಸ್ಟಲ್ ಹೀಲಿಂಗ್, ಹೋಲಿಸ್ಟಿಕ್ ಹೀಲಿಂಗ್, ಸ್ಪಿರಿಚುವಲ್ ಹೀಲಿಂಗ್, ಚಕ್ರ ಹೀಲಿಂಗ್, ಎಕ್ಸ್ಪ್ರೆಸಿವ್ ಆರ್ಟ್ ಹೀಲಿಂಗ್, ಕಾಗ್ನಿಟಿವ್ ಹೀಲಿಂಗ್, ಎನರ್ಜಿ ಹೀಲಿಂಗ್, ನೇಚರ್ ಹೀಲಿಂಗ್, ಹೀಗೆ ಎಷ್ಟೊಂದು ರೀತಿಯ ಹೀಲಿಂಗ್ಗಳ ಬಗ್ಗೆ ನಾವು ಕೇಳ್ತಾನೆ ಇರ್ತೀವಿ. ಇವತ್ತಿನ ವಿಡಿಯೋದಲ್ಲಿ ಹೀಲಿಂಗ್ ಅಂದ್ರೇನು, ಯಾವ ವಿಷಯಗಳನ್ನು ನಾವು ಹೀಲ್ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ, ಯಾವ ಮಟ್ಟದಲ್ಲಿ ಹೀಲಿಂಗ್ ನಡೆಯುತ್ತೆ, ರೇಖಿ ಹೀಲಿಂಗಿಗೂ ಬೇರೆ ಚಿಕಿತ್ಸಾ ಪದ್ಧತಿಗೂ ಇರುವಂತಹ ವ್ಯತ್ಯಾಸ ಏನು ಅನ್ನೋದನ್ನು ನೋಡಲಿದ್ದೇವೆ. ನೀವು ನಮ್ಮ ಚಾನಲನ್ನು ಮೊದಲ ಬಾರಿಗೆ ನೋಡ್ತಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಶೇರ್ ಕೂಡ ಮಾಡ್ಬೋದು. ಮೊದಲನೇದಾಗಿ ಹೀಲಿಂಗ್ ಅಂದರೆ ಏನು ಅಂತ ನೋಡಿದ್ರೆ, ಹೀಲಿಂಗ್ ಎಂಬ ಪದವು ಓಲ್ಡ್ ಇಂಗ್ಲಿಷ್ ಪದವಾದಂತಹ ಹೇಲೆನ್ನಿಂದ ಬಂದಿದೆ. ಹೇಲೆನ್ ಅಂದರೆ ಸಂಪೂರ್ಣತೆ, ಪರಿಪೂರ್ಣವಾಗಿರುವುದು, ಅಂದರೆ ಪೂರ್ಣ ಆರೋಗ್ಯವಾಗಿರುವುದು ಅಂತ ಅರ್ಥ. ಹೀಲಿಂಗ್ ಅಂದರೆ ಕನ್ನಡದಲ್ಲಿ ಸರಿಯಾದ ಪದ ಗುಣಪಡಿಸುವುದು, ಉಪಶಮನ ಮಾಡುವುದು ಅಥವಾ ವಾಸಿ ಮಾಡೋದು ಅಂತ ಹೇಳ್ಬೋದು. ನಾವು ಯಾರನ್ನಾದರೂ ವಾಸಿ ಮಾಡೋದು ಅಥವಾ ಗುಣ ಮಾಡಬೇಕು ಅಂದರೆ ಅವರು ಮೊದಲು ಆರೋಗ್ಯವಾಗಿದ್ದು ನಂತರ ಅನಾರೋಗ್ಯಕ್ಕೆ ತುತ್ತಾಗಿರಬೇಕು. ಒಬ್ಬ ಮನುಷ್ಯ ಕೇವಲ ದೈಹಿಕವಾಗಿ ಮಾತ್ರ ಅಲ್ಲ, ಮಾನಸಿಕವಾಗಿ, ಭಾವನಾತ್ಮಕವಾಗಿ, ಸಾಮಾಜಿಕವಾಗಿ, ಆಧ್ಯಾತ್ಮಿಕವಾಗಿ ಮತ್ತು ಇತ್ತೀಚೆಗೆ ಆರ್ಥಿಕವಾಗಿ ಕೂಡ ಸದೃಢವಾಗಿದ್ದರೆ ಮಾತ್ರ ಆತ ಆರೋಗ್ಯಕರವಾಗಿದ್ದಾನೆ, ಇಲ್ಲವಾದರೆ ಆತ ಅನಾರೋಗ್ಯಕ್ಕೆ ಒಳಗಾಗಿದ್ದಾನೆ ಅಂತ ಅರ್ಥ. ವಿಶ್ವ ಆರೋಗ್ಯ ಸಂಸ್ಥೆ ಕೂಡ ಆರೋಗ್ಯ ಅಂದರೆ ಒಬ್ಬ ವ್ಯಕ್ತಿ ದೈಹಿಕವಾಗಿ ಕಾಯಿಲೆ ಇಲ್ಲದೆ ಇರೋದಲ್ಲ ಅಥವಾ ದೈಹಿಕವಾಗಿ ಸದೃಢವಾಗಿರುವುದು ಮಾತ್ರ ಅಲ್ಲ, ಬದಲಾಗಿ ಆತ ಸಂಪೂರ್ಣ ದೈಹಿಕ, ಮಾನಸಿಕ ಮತ್ತು ಸಾಮಾಜಿಕವಾಗಿ ಕ್ಷೇಮವಾಗಿ ಇರುವಂತಹ ಸ್ಥಿತಿಯಾಗಿದೆ ಅಂತ ಹೇಳಿದೆ. ವಾಸಿ ಮಾಡೋದು ಅಂದರೆ ಯಾವುದೇ ವ್ಯಕ್ತಿಯ ಹದಗೆಟ್ಟ ದೈಹಿಕ, ಮಾನಸಿಕ, ಭಾವನಾತ್ಮಕ, ಆಧ್ಯಾತ್ಮಿಕ, ಸಾಮಾಜಿಕ, ಆರ್ಥಿಕ ಮೊದಲಾದ ಪರಿಸ್ಥಿತಿಗಳನ್ನು ವಿವಿಧ ತಂತ್ರಗಳ ಮೂಲಕ ಸಹಜ ಸ್ಥಿತಿಗೆ ಬರುವಂತೆ ಮಾಡೋದು ಮತ್ತು ಸಮತೋಲನಗೊಳಿಸುವಂತಹ ಕ್ರಿಯೆ ಅಂತ ನಾವು ಅರ್ಥ ಮಾಡ್ಕೋಬೋದು. ಒಟ್ಟಾರೆಯಾಗಿ ಹೀಲಿಂಗ್ ನಮ್ಮ ದೇಹ, ಭಾವನೆ, ಮನಸ್ಸು ಮತ್ತು ಆತ್ಮದ ಪರಸ್ಪರ ಸಂಬಂಧವನ್ನು ಪುನಃ ಸ್ಥಾಪಿಸುವ ಮೂಲಕ ಸಮತೋಲನಗೊಳಿಸುವಂತಹ ಒಂದು ಪ್ರಕ್ರಿಯೆಯಾಗಿದೆ. ನಿಜವಾಗಿ ಹೀಲಿಂಗ್ನಲ್ಲಿ ಏನಾಗುತ್ತೆ? ಹೀಲಿಂಗ್ ಅನ್ನೋದು ಒಂದು ಸಹಜವಾದಂತಹ ಮತ್ತು ನೈಸರ್ಗಿಕವಾದಂತಹ ಒಂದು ಕ್ರಿಯೆಯಾಗಿದೆ. ಅಂದರೆ ನಾವು ಯಾವುದೇ ರೀತಿಯ ಪ್ರಯತ್ನ ಮಾಡಿದರೂ ಮಾಡದೇ ಇದ್ದರೂ ಸಹ ನಮ್ಮ ದೇಹ, ಮನಸ್ಸು ಮತ್ತು ಪ್ರಕೃತಿ ತಾನಾಗಿ ತನ್ನನ್ನು ಗುಣಪಡಿಸಿಕೊಳ್ಳುತ್ತಿರುತ್ತೆ. ಹೀಲಿಂಗಿಗೆ ಬೇಕಾಗಿರುವುದು ಸಮಯ ಮಾತ್ರ. ಕಾಲಾಯ ತಸ್ಮೈ ನಮಃ ಅನ್ನೋದು ಇದೇ ಕಾರಣಕ್ಕಾಗಿ. ಎಲ್ಲ ಸಂದರ್ಭಗಳಲ್ಲಿಯೂ ಎಲ್ಲ ಸಮಸ್ಯೆಗಳು ಸಹಜವಾಗಿಯೇ ಹೀಲ್ ಆಗುತ್ತೆ. ಆದರೂ ಕೂಡ ಕೆಲವೊಮ್ಮೆ ಆತ್ಮಶಕ್ತಿಯ ಕೊರತೆ, ಪ್ರತಿಕೂಲ ಪರಿಸ್ಥಿತಿ, ತಿಳುವಳಿಕೆಯ ಕೊರತೆ ಮೊದಲಾದ ಹಲವು ವಿಧದ ಕಾರಣಗಳಿಂದ ಈ ಗುಣವಾಗುವ ಪ್ರಕ್ರಿಯೆ ತಡವಾಗುತ್ತೆ ಅಥವಾ ಗುಣವಾಗುವ ಬದಲು ಪರಿಸ್ಥಿತಿ ಮತ್ತಷ್ಟು ಬಿಗಡಾಯಿಸ್ಬೋದು. ಅಂತಹ ಸಂದರ್ಭದಲ್ಲಿ ಮತ್ತು ಕೆಲವೊಮ್ಮೆ ಸಹಜವಾಗಿ ಗುಣಮುಖವಾಗುವಷ್ಟು ಸಮಯವನ್ನು ನೀಡಲಾಗದಂತಹ ಗಡಿಬಿಡಿ ಮತ್ತು ಭಯ, ಯಾವುದೇ ಮಾನಸಿಕ ಅಥವಾ ದೈಹಿಕ ಅಪಘಾತಗಳನ್ನು ತಡ್ಕೊಳ್ಳೋಕ್ಕೆ ಆಗದೇ ಇರೋದು, ದೀರ್ಘಕಾಲ ನೋವನ್ನು ಸಹಿಸಿಕೊಳ್ಳೋದಕ್ಕೆ ಸಾಧ್ಯ ಆಗದೇ ಇರೋದು ಮೊದಲಾದ ಕಾರಣಗಳಿಂದ ಹೊರಗಡೆಯಿಂದ ವಾಸಿ ಮಾಡುವಂತಹ ಸಮಸ್ಯೆಯನ್ನು ಪರಿಹರಿಸುವ ಕೆಲಸವನ್ನು ಪರಿಣಿತರ ಸಹಾಯದಿಂದ ಮಾಡಲಾಗುತ್ತೆ. ಅದಕ್ಕಾಗಿ ವಿವಿಧ ತಂತ್ರಗಳು ಹಾಗೂ ಪದ್ಧತಿಗಳನ್ನು ಅನುಸರಿಸಿ ಗುಣಮುಖ ಹೊಂದುವ ಪ್ರಕ್ರಿಯೆಯನ್ನು ಚುರುಕುಗೊಳಿಸುವ ಕೆಲಸವನ್ನು ಮಾಡ್ತೀವಿ. ಅದನ್ನೇ ಹೀಲಿಂಗ್ ಅಂತ ಕರೆಯಲಾಗುತ್ತೆ. ಹಾಗಾದರೆ ರೇಖಿ ಅನ್ನೋದು ಹೇಗೆ ಪೂರಕವಾಗಿ ಕೆಲಸ ಮಾಡುತ್ತೆ ಅನ್ನೋದನ್ನ ನೋಡೋಣ. ನಮಗೆ ರೇಖಿಯನ್ನು ಹೇಗೆ ನೇರವಾಗಿ ಚಿಕಿತ್ಸೆಗೆ ಬಳಸ್ಕೊಳ್ತೀವಿ ಅನ್ನೋದು ಗೊತ್ತಿರೋ ಹಾಗೆಯೇ ಅದನ್ನು ಬೇರೆ ಚಿಕಿತ್ಸೆಯ ಜೊತೆಗೆ ಪೂರಕವಾಗಿ ಕೂಡ ಬಳಸ್ಕೋಬೋದು ಅನ್ನೋದನ್ನು ಕೇಳಿರ್ತೀವಿ. ರೇಖಿ ಹೀಲಿಂಗ್ ಬೇರೆ ಚಿಕಿತ್ಸಾ ಪದ್ಧತಿಗಳ ಜೊತೆಗೆ ಪೂರಕವಾಗಿ ಹೇಗೆ ಕೆಲಸ ಮಾಡುತ್ತೆ ಅಂತಂದರೆ, ಈ ಪ್ರಶ್ನೆ ಸಾಧಾರಣವಾಗಿ ಎಲ್ರಿಗೂ ಉಂಟಾಗುತ್ತೆ. ಯಾಕಂದರೆ ಯಾವುದೇ ವ್ಯಕ್ತಿ ಅನಾರೋಗ್ಯಗೊಂಡಾಗ ಆತನಿಗೆ ಅಲೋಪತಿಯಿಂದಲೋ, ಆಯುರ್ವೇದದಿಂದಲೋ, ನ್ಯಾಚುರೋಪತಿಯಿಂದಲೋ ಅಥವಾ ಯಾವುದೋ ಒಂದು ಸಶಕ್ತವಾದಂತಹ ವೈದ್ಯ ಪದ್ಧತಿಯಿಂದ ಚಿಕಿತ್ಸೆಯನ್ನು
ಪರಿಣಿತ ವೈದ್ಯರಿಂದ ನೀಡಲಾಗುತ್ತೆ. ಅಂತಹದ್ರಲ್ಲಿ ಮತ್ತೆ ರೇಖೆಯೋ ಮತ್ತೊಂದೋ ಯಾವುದೋ ಒಂದು ಎನರ್ಜಿ ಹೀಲಿಂಗನ್ನು ಜೊತೆಗೆ ನೀಡುವಂತಹ ಅಗತ್ಯ ಇದೆಯಾ ಅನ್ನುವ ಅನುಮಾನ ಉಂಟಾಗೋದು ಸಹಜ. ಇದಕ್ಕೆ ಮೊದಲು ನಾವು ಕಾಯಿಲೆಗಳು ಹೇಗೆ ಉಂಟಾಗುತ್ತೆ ಅನ್ನೋದನ್ನು ಮೊದಲು ನೋಡಬೇಕಾಗತ್ತೆ. ಯಾವುದೇ ಕಾಯಿಲೆಗಳು ಕೇವಲ ದೈಹಿಕ ಮಟ್ಟದಲ್ಲಿ ಮಾತ್ರ ಉಂಟಾಗೋದಿಲ್ಲ. ಮನುಷ್ಯ ಪರಿಪೂರ್ಣನಾಗಿರುವುದು ಕೇವಲ ದೈಹಿಕವಾಗಿ ಆರೋಗ್ಯವಾಗಿ ಫಿಟ್ ಇದ್ದಾಗ ಮಾತ್ರ ಅಲ್ಲ, ಅವನು ದೈಹಿಕ, ಮಾನಸಿಕ, ಭಾವನಾತ್ಮಕ, ಸಾಮಾಜಿಕ, ಆಧ್ಯಾತ್ಮಿಕ ಹಾಗೂ ಆರ್ಥಿಕವಾಗಿ ಸಹ ಸದೃಢನಿದ್ದಾಗ ಅವನನ್ನು ಆರೋಗ್ಯವಂತ ಅಂತ ಮನ್ನಿಸಲಾಗುತ್ತೆ. ವಿಶ್ವ ಆರೋಗ್ಯ ಸಂಸ್ಥೆ ಕೂಡ ಇದನ್ನೇ ಹೇಳಿದೆ. ಆದರೆ ನಾವೀಗ ಅನಾರೋಗ್ಯ ಅಂತ ಗುರುತಿಸ್ತಿರೋದು ಮನುಷ್ಯನ ದೈಹಿಕ ಅನಾರೋಗ್ಯವನ್ನು, ಹಾಗೂ ಅಪರೂಪಕ್ಕೆ ಕೆಲವೊಮ್ಮೆ ಮಾನಸಿಕ ಅನಾರೋಗ್ಯವನ್ನು ಗುರುತಿಸಲಾಗುತ್ತದೆ. ಆದರೂ ಕೂಡ ಬಹುತೇಕ ಅದನ್ನು ಅಲಕ್ಷಿಸೋದೇ ಹೆಚ್ಚು. ಹಾಗಾಗಿ ಬಹುತೇಕ ನಮ್ಮ ಚಿಕಿತ್ಸಾ ಪದ್ಧತಿಗಳು, ಅದರಲ್ಲೂ ಅಲೋಪತಿಯಂತಹ ಪ್ರಸಿದ್ಧ ಪದ್ಧತಿಗಳು ಕೆಲಸ ಮಾಡೋದು ಮನುಷ್ಯನ ದೇಹದ ಮೇಲಿನೇ. ಒಬ್ಬನಿಗೆ ಮಾನಸಿಕ ಸಮಸ್ಯೆ ಇದ್ದರೂ ಸಹ ಅವನಿಗೆ ಮಾತ್ರೆ ಔಷಧಗಳ ಮೂಲಕ, ಆತನ ದೇಹಕ್ಕೆ ಚಿಕಿತ್ಸೆ ನೀಡುವ ಮೂಲಕ ಅವನ ಮನಸ್ಸನ್ನು ಸರಿ ಮಾಡೋದಕ್ಕೆ ಪ್ರಯತ್ನ ಪಡಲಾಗುತ್ತೆ. ದೇಹದ ಹೊರತಾದ ಆಯಾಮಗಳ ಬಗ್ಗೆ ಅನೇಕ ಚಿಕಿತ್ಸಾ ಪದ್ಧತಿಗಳಿಗೆ ತಿಳುವಳಿಕೆಯೂ ಇಲ್ಲ, ಇದ್ದರೂ ಕೂಡ ಅದರ ಬಗ್ಗೆ ಹೆಚ್ಚಾದ ಗಮನ ಕೂಡ ಇಲ್ಲ. ಬೇರೆ ವೈದ್ಯ ಪದ್ಧತಿಗಳಿಗೆ ಮತ್ತು ರೇಖೆಗೂ ಇರುವಂತಹ ಮುಖ್ಯವಾದ ವ್ಯತ್ಯಾಸ ಅಂತಂದರೆ ಇದೇನೆ. ಬೇರೆ ಪದ್ಧತಿಗಳು ಮನುಷ್ಯನ ದೇಹದ ಮೇಲೆ ಗಮನ ಹರಿಸಿದರೆ, ರೇಖಿ ವ್ಯಕ್ತಿಯ ದೈಹಿಕ, ಮಾನಸಿಕ, ಭಾವನಾತ್ಮಕ, ಸಾಮಾಜಿಕ, ಆರ್ಥಿಕ ಹಾಗೂ ಆಧ್ಯಾತ್ಮಿಕ ಆಯಾಮದ ಮೇಲೆ ಗಮನ ಹರಿಸುತ್ತೆ ಮತ್ತು ಈ ಎಲ್ಲ ವಲಯಗಳನ್ನು ಗುಣಪಡಿಸುತ್ತೆ. ಅದಕ್ಕೆ ರೇಖಿಯನ್ನು ಹೋಲಿಸ್ಟಿಕ್ ಹೀಲಿಂಗ್ ಮೆಥಡ್ ಅಂತ ಕರೆಯಲಾಗುತ್ತೆ. ಆದರೆ ನಿಜವಾಗಿ ಹೇಳಬೇಕಂದ್ರೆ ಯಾವುದೇ ಕಾಯಿಲೆಗಳು, ಅದರಲ್ಲಿಯೂ ದೀರ್ಘಕಾಲೀನ ಕಾಯಿಲೆಗಳು ಬರೋದು ವ್ಯಕ್ತಿಯ ಕರ್ಮದ ಆಧಾರದ ಮೇಲೆ. ಆದ್ದರಿಂದ ಯಾವುದೇ ಕಾಯಿಲೆಗಳು ಮೊದಲು ವ್ಯಕ್ತಿಯ ಆರ ಅಂದರೆ ಪ್ರಭಾವಳಿಯಲ್ಲಿ ಕಾಣಿಸ್ಕೊಳ್ಳುತ್ತೆ. ಅಂದರೆ ಅದು ವ್ಯಕ್ತಿಯ ಆಸ್ಟ್ರಲ್ ಬಾಡಿ ಅಥವಾ ಪ್ರಾಣಮಯ ಕೋಶದ ಮೇಲೆ ಮೊದಲು ಪರಿಣಾಮವನ್ನು ಉಂಟು ಮಾಡಿ ಅಲ್ಲಿ ಗಂಟುಗಳನ್ನು ಉಂಟು ಮಾಡುವ ಮೂಲಕ ನಮ್ಮಲ್ಲಿರುವ 72,000 ನಾಡಿಗಳಲ್ಲಿ ಹರಿತಿರುವಂತಹ ಚೈತನ್ಯವನ್ನು ನಿರ್ಬಂಧಿಸುತ್ತವೆ. ಆ ಮೂಲಕ ನಮ್ಮ ಆಧ್ಯಾತ್ಮಿಕ ಚಕ್ರಗಳನ್ನು ದುರ್ಬಲಗೊಳಿಸುತ್ತವೆ. ಈ ಚಕ್ರಗಳು ಹೇಗೆ ಅಂದರೆ, ಒಂದು ಚಕ್ರ ದುರ್ಬಲವಾದರೆ ಅದರ ಪರಿಣಾಮದಿಂದ ಬೇರೆ ಚಕ್ರಗಳು ಸಹ ದುರ್ಬಲವಾಗುತ್ತಾ ಹೋಗುತ್ತೆ. ಹಾಗೆ ಯಾವ ಚಕ್ರಗಳು ದುರ್ಬಲವಾಗ್ತವೆಯೋ ಆ ಚಕ್ರಗಳಿಗೆ ಸಂಬಂಧಿಸಿದಂತಹ ಸಮಸ್ಯೆಗಳು ಮನುಷ್ಯನಲ್ಲಿ ಉಂಟಾಗುತ್ತೆ. ಅದು ದೈಹಿಕ ಕಾಯಿಲೆಗಳಿರ್ಬೋದು, ಹಣಕಾಸಿನ ಸಮಸ್ಯೆ ಇರ್ಬೋದು, ಸಂಬಂಧಗಳಲ್ಲಿ ಸಮಸ್ಯೆ ಇರ್ಬೋದು, ಆತ್ಮವಿಶ್ವಾಸದ ಕೊರತೆ ಆಗೋದಿರ್ಬೋದು, ಭಾವನಾತ್ಮಕ ಅಸಮತೋಲನ ಇರ್ಬೋದು, ಪ್ರೀತಿ ವಿಶ್ವಾಸದ ಕೊರತೆ ಆಗಿರ್ಬೋದು, ಅಭಿವ್ಯಕ್ತಿಯಲ್ಲಿ ಉಂಟಾಗುವಂತಹ ಸಮಸ್ಯೆಗಳಿರ್ಬೋದು, ಯಾವುದೇ ವಿಷಯಗಳಲ್ಲಿ ಮನಸ್ಸನ್ನು ಕೇಂದ್ರೀಕರಿಸೋದಕ್ಕೆ ಕಷ್ಟವಾಗುವಂತಹ ಸಮಸ್ಯೆ ಇರ್ಬೋದು, ಕೆಟ್ಟ ಹವ್ಯಾಸಗಳಿಗೆ ಬಲಿಯಾಗುವಂತಹ ಸಮಸ್ಯೆ ಇರ್ಬೋದು. ಈ ರೀತಿಯಾದಂತಹ ಎಲ್ಲ ಸಮಸ್ಯೆಗಳಿಗೂ ಚಕ್ರಗಳ ಅಸಮತೋಲನವೇ ಕಾರಣ. ಕೆಲವೊಮ್ಮೆ ನಮ್ಮ ವ್ಯವಸ್ಥೆಯು ತನ್ನ ಮೂಲ ಶಕ್ತಿಯನ್ನು ಉಪಯೋಗಿಸಿಕೊಂಡು ಸಹಜವಾಗಿ ತನ್ನನ್ನು ತಾನೇ ಗುಣಪಡಿಸುವ ಮೂಲಕ ಹಾಗೆಯೇ ಸರಿ ಹೋದರೆ ಆಯಿತು, ಇಲ್ಲದೇ ಇದ್ದರೆ ಇವು ಅನ್ನಮಯ ಕೋಶ ಅಂದರೆ ದೇಹದ ಮೇಲೆ ಕಾಣಿಸ್ಕೊಂಡು ವಿವಿಧ ರೀತಿಯ ಕಾಯಿಲೆಗಳ ರೂಪದಲ್ಲಿ ಹೊರಹೊಮ್ಮುತ್ತವೆ. ಹೀಗೆ ದೈಹಿಕವಾಗಿ ಕಾಣಿಸಿಕೊಂಡಾಗಲಷ್ಟೇ ವ್ಯಕ್ತಿಗಳು ಇದನ್ನು ಕಾಯಿಲೆ ಅಂತ ಪರಿಗಣಿಸಿ ವೈದ್ಯರಲ್ಲಿಗೆ ಹೋಗ್ತಾರೆ. ಅವರು ದೇಹದ ಮೇಲೆ ಕಾಣಿಸುವಂತಹ ರೋಗದ ಲಕ್ಷಣಕ್ಕೆ ಚಿಕಿತ್ಸೆಯನ್ನು ನೀಡ್ತಾರೆ. ಕೆಲವೊಮ್ಮೆ ದೇಹ ಗುಣವಾಗ್ತಾ ಇದ್ದ ಹಾಗೆಯೇ ಪ್ರಭಾವಳಿಯು ತನ್ನ ಚೈತನ್ಯವನ್ನು ಮರಳಿ ಪಡೆಯುವಂತಹ ಸಾಧ್ಯತೆ ಇರುತ್ತೆ. ಆದರೆ ಕೆಲವೊಮ್ಮೆ ಆ ಪ್ರಭಾವಳಿ ದುರ್ಬಲವಾಗಿಯೇ ಉಳಿದು ಕಾಯಿಲೆಯ ಮೂಲ ಕಾರಣ ಕೂಡ ಹಾಗೆ ಉಳಿದು ಕಾಯಿಲೆಗಳು ಮರುಕಳಿಸುತ್ತಿರಬಹುದು ಅಥವಾ ಪೂರ್ಣ ಗುಣವಾಗದೆ ಹೋಗ್ಬೋದು. ಇಂತಹ ಸಂದರ್ಭದಲ್ಲಿ ರೇಖಿಯಂತಹ ಚಿಕಿತ್ಸೆಗಳನ್ನು ಪೂರಕವಾಗಿ ಉಪಯೋಗಿಸಿದಲ್ಲಿ ಬೇರೆ ವೈದ್ಯ ಪದ್ಧತಿಯಲ್ಲಿ ಅನ್ನಮಯ ಕೋಶವಾದ ದೇಹವನ್ನು ಗುಣ ಮಾಡುತ್ತಿರುವ ಅದೇ ಸಮಯದಲ್ಲಿ ಪ್ರಾಣಮಯ ಕೋಶವನ್ನು ರೇಖಿಯ ಮೂಲಕ ಗುಣಪಡಿಸ್ತಾ ಹೋಗ್ಬೋದು. ಆಗ ಚಿಕಿತ್ಸೆ ಅತ್ಯಂತ ಫಲಕಾರಿಯಾಗುವುದರಲ್ಲಿ ಅನುಮಾನವೇ ಇಲ್ಲ. ರೇಖಿ ಯಾವುದೇ ಕಾರಣಕ್ಕೂ ಬೇರೆ ವೈದ್ಯ ಪದ್ಧತಿಗಳಿಗೆ ಎದುರಾಳಿಯಾಗಿ ಕೆಲಸ ಮಾಡೋದಿಲ್ಲ, ಬದಲಾಗಿ ಯಾವುದೇ ಪದ್ಧತಿಗೂ ಸಹ ಪೂರಕವಾಗಿ ಕಾರ್ಯನಿರ್ವಹಿಸುತ್ತೆ. ಬೇರೆ ಪದ್ಧತಿಗಳನ್ನು ರೇಖಿ ನಿರಾಕರಣೆ ಮಾಡೋದಿಲ್ಲ, ಬದಲಾಗಿ ಬೇರೆ ಪದ್ಧತಿಗಳ ಚಿಕಿತ್ಸಾ ವಿಧಾನದಲ್ಲಿ ಗುಣವಾಗುವ ಪ್ರಕ್ರಿಯೆಯನ್ನು ಉತ್ತೇಜಿಸುತ್ತದೆ ಮತ್ತು ಚುರುಕುಗೊಳಿಸುತ್ತೆ. ಹಾಗೆಯೇ ರೇಖಿಯಿಂದ ನೇರವಾಗಿ ಯಾವುದೇ ಕಾಯಿಲೆಗಳನ್ನು ಗುಣಪಡಿಸುವುದು. ಹಾಗೆ ಕೆಲವೊಮ್ಮೆ ಬೇರೆ ಪದ್ಧತಿಗಳ ಜೊತೆಗೆ ರೇಖಿಯನ್ನು ಪೂರಕವಾಗಿಯೂ ಸಹ ಉಪಯೋಗಿಸ್ಬೋದು. ಸಂಕ್ಷಿಪ್ತವಾಗಿ
ಹೇಳೋದಾದರೆ ಹೀಲಿಂಗ್ ಅನ್ನೋದು ವ್ಯಕ್ತಿಯ ಸಂಪೂರ್ಣ ಯೋಗಕ್ಷೇಮದ ಮೇಲೆ ಗಮನ ಹರಿಸಿ ದೈಹಿಕ, ಮಾನಸಿಕ, ಭಾವನಾತ್ಮಕ, ಆಧ್ಯಾತ್ಮಿಕ, ಆರ್ಥಿಕ ಮತ್ತು ಸಾಮಾಜಿಕ ಮೊದಲಾದ ಹಲವಾರು ವಿಧಗಳಲ್ಲಿ ಗುಣಪಡಿಸಿದರೆ, ಬೇರೆ ಚಿಕಿತ್ಸೆಗಳು ಬಹುತೇಕ ದೈಹಿಕ ಮಟ್ಟದ ಚಿಕಿತ್ಸೆಯನ್ನು ಒಳಗೊಂಡಿರುತ್ತೆ. ಹಾಗೆಯೇ ಥೆರಪಿಗಳು ಮಾನಸಿಕ ಮತ್ತು ಭಾವನಾತ್ಮಕ ನಡವಳಿಕೆಗಳ ನಿರ್ವಹಣೆಗೆ ಸಂಬಂಧಪಟ್ಟಂಥ ಅಂಶಗಳ ಮೇಲೆ ಗಮನವನ್ನು ಹರಿಸುತ್ತೆ. ಕೆಲವೊಮ್ಮೆ ಇವು ಒಂದಕ್ಕೊಂದು ಪೂರಕವಾಗಿದ್ದರೂ ಬಹುತೇಕ ಬೇರೆ ಬೇರೆಯಾದಂತಹ ಚಿಕಿತ್ಸಾ ವಿಧಾನಗಳಾಗಿವೆ. ಹಾಗೆಯೇ ರೇಖಿಯಿಂದ ಯಾವ ವಿಷಯಗಳನ್ನು ನಾವು ಹೀಲ್ ಮಾಡ್ಬೋದು ಅಂತ ನೋಡಿದ್ರೆ, ಆಗಲೇ ಹೇಳ್ದಂಗೆ ಶಾರೀರಿಕವಾಗಿ ನಮ್ಮ ದೇಹದಲ್ಲುಂಟಾಗುವಂತಹ ಕಾಯಿಲೆಗಳು, ಗಾಯಗಳು, ದೇಹದ ಮೇಲೆ ಮತ್ತು ಒಳಗಿರುವ ಅಂಗಾಂಗಗಳಲ್ಲಿ ಉಂಟಾಗುವಂತಹ ನೋವುಗಳು ಮೊದಲಾದವುಗಳನ್ನು ರೇಖಿ ಚಿಕಿತ್ಸೆಯಿಂದ ಗುಣಪಡಿಸೋದಕ್ಕೆ ಸಾಧ್ಯತೆ ಇದೆ. ಬಹಳಷ್ಟು ಸಂದರ್ಭದಲ್ಲಿ ರೇಖಿಯು ಸಮಸ್ಯೆಯ ಮೂಲಕ್ಕೆ ಇಳಿದು ಚಿಕಿತ್ಸೆಯನ್ನು ನೀಡೋದರಿಂದ ಒಮ್ಮೆ ಗುಣವಾದ ಕಾಯಿಲೆ ಮರುಕಳಿಸುವಂತಹ ಸಂದರ್ಭ ತುಂಬ ಕಡಿಮೆ ಇರುತ್ತೆ. ಹಾಗೆಯೇ ಮಾನಸಿಕವಾಗಿ ಉಂಟಾಗುವಂತಹ ಖಿನ್ನತೆ, ಭಯ, ಕೋಪ, ಗಾಬರಿ, ನೆನಪಿನ ಶಕ್ತಿಯ ಕೊರತೆ, ಆತ್ಮವಿಶ್ವಾಸದ ಕೊರತೆ, ಗಮನವನ್ನು ಕೇಂದ್ರೀಕರಿಸಲು ಸಾಧ್ಯವಾಗದೇ ಇರುವಂತಹ ಸಮಸ್ಯೆಗಳನ್ನು ಹೀಲ್ ಮಾಡಿಕೊಳ್ಳುವ ಮೂಲಕ ಮಾನಸಿಕವಾಗಿ ಸಂಪೂರ್ಣವಾಗಿ ಗುಣಮುಖರಾಗಬಹುದು. ಹಾಗೆಯೇ ಒಂಟಿತನದ ಭಾವನೆ, ಸಣ್ಣ ಕಾರಣಕ್ಕೆ ಅತಿಯಾದಂತಹ ದುಃಖ, ಭಾವನೆಗಳ ಏರಿಳಿತ, ಅಸಹಾಯಕ ಭಾವನೆ, ಪರಿತ್ಯಕ್ತ ಭಾವನೆ, ಕೀಳರಿಮೆ ಮೊದಲಾದಂತಹ ಭಾವನಾತ್ಮಕ ಸಮಸ್ಯೆಗಳನ್ನು ಭಾವನೆಗಳಿಗೆ ಸಂಬಂಧಿಸಿದ ಚಕ್ರಗಳನ್ನು ಹೀಲ್ ಮಾಡುವ ಮೂಲಕ ಸರಿ ಮಾಡ್ಕೋಬೋದು. ಸಾಮಾಜಿಕವಾಗಿ ಹಿಂಜರಿಕೆಯನ್ನು ಕಡಿಮೆ ಮಾಡುವ ಮೂಲಕ ನಾಯಕತ್ವದ ಗುಣವನ್ನು ಉತ್ತೇಜಿಸಲು, ತಮ್ಮ ಸುತ್ತಮುತ್ತ ಇರುವವರ ಜೊತೆಗೆ ಸೌಹಾರ್ದಯುತ ಸಂಬಂಧಗಳನ್ನು ಮರುಸ್ಥಾಪಿಸಲು, ಗುಂಪಿನಲ್ಲಿ ಮಾತನಾಡಲು ಧೈರ್ಯ ನೀಡುವ ಮೂಲಕ ರೇಖಿಯು ವ್ಯಕ್ತಿಗಳನ್ನು ಸಾಮಾಜಿಕವಾಗಿ ಹೀಲ್ ಮಾಡುತ್ತೆ. ಹಣದ ಬಗ್ಗೆ ಭಯ, ತಿರಸ್ಕಾರದ ಮನೋಭಾವನೆ, ಆತಂಕ, ಹಣದ ಬಗ್ಗೆ ಇರುವಂತಹ ಅಪನಂಬಿಕೆ ಮೊದಲಾದ ಭಾವನೆಗಳು ನಮ್ಮಲ್ಲಿ ಚಿಕ್ಕ ವಯಸ್ಸಿನಲ್ಲಿಯೇ ಕಾರಣಾಂತರಗಳಿಂದ ಉಂಟಾಗಿರುತ್ತೆ. ಆದ್ದರಿಂದ ನಮ್ಮ ಮೂಲಾಧಾರ ಚಕ್ರದಲ್ಲಿ ಅಡೆತಡೆಗಳು ಉಂಟಾಗಿ ಅದು ಮುದುಡಿಕೊಂಡಿರುತ್ತೆ. ಇದರಿಂದಾಗಿ ವ್ಯಕ್ತಿಗಳು ಒಂದೋ ಕಡುಬಡವರಾಗಿರ್ತಾರೆ, ಅಥವಾ ಯಾವಾಗಲೂ ಹಣದ ಮುಗ್ಗಟ್ಟಿನಲ್ಲೇ ಇರ್ತಾರೆ, ಅಥವಾ ಅತಿ ಜಿಪುಣರಾಗಿ ಬಿಡ್ತಾರೆ. ಮೂಲಾಧಾರ ಚಕ್ರದಲ್ಲಿ ಹೀಗೆ ಉಂಟಾಗಿರುವ ಅಡೆತಡೆಗಳನ್ನು ನಿವಾರಿಸುವ ಕೆಲಸವನ್ನು ಮಾಡುವ ಮೂಲಕ ರೇಖಿ ಆರ್ಥಿಕವಾಗಿ ನಮ್ಮಲ್ಲಿ ಉಂಟಾಗಿರುವಂತಹ ನಕಾರಾತ್ಮಕ ಮನಸ್ಥಿತಿಯನ್ನು ನಿವಾರಿಸಿ ಹಣಕಾಸಿನ ವಿಷಯದಲ್ಲಿ ಸಮೃದ್ಧಿಯನ್ನು ತುಂಬುವಂಥ ಕೆಲಸವನ್ನು ಮಾಡುತ್ತೆ. ಹಾಗೆಯೇ ಬಹುತೇಕ ಸಂಬಂಧಗಳು ಹಾಳಾಗುವುದಕ್ಕೆ ವ್ಯಕ್ತಿಗಳ ಅಹಂಕಾರ, ಅಪನಂಬಿಕೆ, ದುರಾಸೆ, ಮೋಸ, ಅಗೌರವ, ಹಣಕಾಸಿನ ಕೊರತೆ ಮೊದಲಂತಹ ಹಲವಾರು ಕಾರಣಗಳಿರುತ್ತೆ. ಇವೆಲ್ಲವೂ ಸಹ ವ್ಯಕ್ತಿಗಳ ಚಕ್ರಗಳ ಅಸಮತೋಲದಿಂದಲೇ ಉಂಟಾಗಿರುತ್ತೆ. ರೇಖಿ ವ್ಯಕ್ತಿಗಳ ಚಕ್ರಗಳನ್ನು ಪರಿಪೂರ್ಣವಾಗಿ ಗುಣಪಡಿಸುತ್ತದೆ. ಆದ್ದರಿಂದ ಸಂಬಂಧಗಳಲ್ಲಿ ಸೌಹಾರ್ದ, ಪ್ರೀತಿ, ನಂಬಿಕೆಗಳನ್ನು ಉತ್ತೇಜಿಸುತ್ತೆ. ಹಾಗಾಗಿ ಸಂಬಂಧಗಳನ್ನು ಸುಧಾರಿಸುವಲ್ಲಿ ಮಹತ್ವದ ಪಾತ್ರವನ್ನು ವಹಿಸುತ್ತೆ. ಇನ್ನು ಆಧ್ಯಾತ್ಮಿಕವಾಗಿ ಹೇಳೋದಾದರೆ, ಯಾರು ರೇಖಿಯನ್ನು ನಿತ್ಯದ ಅಭ್ಯಾಸದಲ್ಲಿ ಅಳವಡಿಸ್ಕೊಳ್ತಾರೋ ಅವರು ಆಧ್ಯಾತ್ಮಿಕವಾಗಿ ಬೆಳವಣಿಗೆಯನ್ನು ಕಾಣ್ತಾ ಹೋಗೋದನ್ನು ನೋಡ್ಬೋದು ನಾವು. ಅವರ ಜೀವನಕ್ಕೆ ಒಂದು ಆಂತರಿಕ ಶಿಸ್ತು ಮೂಡುತ್ತದೆ. ದೇವರ ವಿಷಯದಲ್ಲಿ ಒಂದು ತಿಳುವಳಿಕೆ ಮೂಡುತ್ತೆ. ಬೇರೆ ಬೇರೆ ಧ್ಯಾನ, ಹೀಲಿಂಗ್ ಅಥವಾ ವಿಭಿನ್ನವಾದಂತಹ ವಿದ್ಯೆಗಳ ಬಗ್ಗೆ ಆಸಕ್ತಿ ಮೂಡುತ್ತೆ. ಆದ್ದರಿಂದ ಬಹುತೇಕರು ಅಂತಹ ವಿದ್ಯೆಗಳನ್ನು ಕಲಿತ್ಕೊಳ್ತಾರೆ. ನಮ್ಮ ಆಧ್ಯಾತ್ಮಿಕ ವ್ಯವಸ್ಥೆಯನ್ನು ಅರ್ಥ ಮಾಡಿಕೊಳ್ಳೋದ್ರಿಂದ ಮೂಢನಂಬಿಕೆಗಳಿಂದ ಮುಕ್ತರೂ ಆಗ್ತಾರೆ. ಹೀಗೆ ಹೀಲಿಂಗನ್ನು, ಅದರಲ್ಲಿಯೂ ರೇಖಿ ಹೀಲಿಂಗನ್ನು ಕಲಿತವರು ತಮ್ಮನ್ನು ತಾವು ಹೀಲ್ ಮಾಡ್ಕೊಳ್ತಾರೆ, ತಮ್ಮ ಸುತ್ತಮುತ್ತ ಇರೋರನ್ನ ಹೀಲ್ ಮಾಡ್ತಾರೆ, ಜೊತೆಗೆ ಸಮಾಜಕ್ಕೆ ಒಬ್ಬ ಅತ್ಯುತ್ತಮ ನಾಗರಿಕನಾಗಿಯೂ ಇರ್ತಾರೆ ಅಂತ ನಾವು ಧೈರ್ಯವಾಗಿ ಹೇಳ್ಬೋದು. ಇಷ್ಟು ವಿಷಯಗಳನ್ನು ಇವತ್ತು ನಾನು ನಿಮ್ಮ ಮುಂದೆ ಹೇಳಬೇಕು ಅಂತ ಅನ್ನಿಸ್ತು. ಈ ಎಲ್ಲ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಇದನ್ನು ಲೈಕ್ ಮಾಡಿ, ಏನಾದರೂ ಅನುಮಾನ ಇದ್ದರೆ ಕಮೆಂಟ್ ಮೂಲಕ ತಿಳಿಸಿ. ವಿಡಿಯೋವನ್ನು ನಿಮ್ಮ ಸ್ನೇಹಿತರು ಮತ್ತು ಸಂಬಂಧಿಕರ ಜೊತೆಗೆ ಶೇರ್ ಮಾಡ್ಕೊಳ್ಳಿ. ಮುಖ್ಯವಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಿಮಗೆ ನಮ್ಮ ಮುಂದಿನ ಎಲ್ಲ ವಿಡಿಯೋಗಳು ಸಿಗುತ್ತೆ. ನಮಸ್ಕಾರ. ನಾನು ರವಿ, ರೇಖಿ ಮಾಸ್ಟರ್, ನ್ಯೂಮರಾಲಜಿಸ್ಟ್, ಹಿಪ್ನಾಟಿಸ್ಟ್. ಧನ್ಯವಾದಗಳು.